ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಇಲ್ಲಿ ಬಂದಿರುವಂತ ಇಡೀ ಚಿತ್ರತಂಡಕ್ಕೆ, ನಮ್ಮ ಹಿರಿಯ ನಟರಾದಂಥ ಬ್ರದರ್ ಸರ್ಗೆ, ಪಾಲರಾಜ್ ವಾಡಿ ಅವ್ರಿಗೆ, ಆಂಜನೇಯ ಸರ್ಗೆ, ಮತ್ತೆ ನಾವು ಸಣ್ಣ ಉಡಾಳ್ರು ಇದ್ದೀವಿ. ನಮ್ಮ ಕಡೆ ಅತಿ ಉಡಾಳ್ರಿಗೆ ಏನ್ ಕರೀತ ಊರು ಉಡಾಳದಾರ ಅಂತ. ಅವ್ರೆ ಊರು ಉಡಾಳ್ರು. ಐ ಫಾರ್ಗಾಟ್ ಅದು ಹೇಳಕ್ಕೆ. ಆಕ್ಚುಲಿ ಉಡಾಳ್ರು ಎಲ್ಲಾರು ಅವ್ರನ್ನ ಉಡಾಳ್ರು ಅಂತ ಇದ್ದಾರೆ. ಐ ಥಿಂಕ್ ಹಿಸ್ ಉಡಾಳ್ ಮಾವ. ಇವಾಗ ಎರಡು ಡಿಫ್ರೆನ್ಸ್ ಕಲ್ತ್ಕೊಂಬದೀನಿ. ಮಾವ ಒಬ್ರಿದ್ದಾರೆ, ಉಡಾಳ್ರು ಇದ್ದಾರೆ. ಸರ್ ನೀವ್ ಎರಡೂ ಮಿಕ್ಸ್ ಆಗಿ ಉಡಾಳ್ ಮಾವ ಸರ್, ಫಿಕ್ಸ್. ಹಂಗವ್ರು ಆಗ ಹೇಳ್ದಂಗ ಅದ ಮೋಸ್ಟ್ಲಿ ಎಲ್ಲಾ ಉಡಾಳ್ರು ಸೇರ್ಕೊಂಡ ಮಾಡಿರೋ ಪಿಕ್ಚರ್ ಇದು. ಯಾಕಂದ್ರೆ ಟ್ರೈಲರ್ನಾಗ ಗೊತ್ತಾಕೈತಿ ಉಡಾಳ್ತನ. ನಮ್ ಕಡೆ ಸಿನಿಮಾಗಳು ಬಂದಿರೋದು ಕಮ್ಮಿ ಅದಾವು. ಅನ್ಟ್ಯಾಪ್ಡ್ ಟ್ರೆಜರ್ ಅದು. ಯಾಕಂದ್ರ ಸ್ಟೇಜ್ ಮ್ಯಾಗ ಭಾಳ ಸಂಭಾವಿತರಾಗಿ ಮಾತಾಡ್ಬೋದು ನಾವು. ಬಟ್ ಸ್ಟೇಜ್ ಕೆಳಗೆ ಹೇಳಿದ್ರಪ್ಪ ಅಂದ್ರ, ಕ್ಯಾಮ್ರಾ ಮುಂದಿರ್ಲಿಲ್ಲ ಅಂದ್ರ ಭಟ್ರು ನನ್ನನ್ನ ಸ್ವೀಕರಿಸೋ ರೀತಿ ಬೇರೆ ಇರ್ತೈತಿ. ಭಾಳ ಚಂದಾಗಿ ಸ್ವೀಕಾರ ಮಾಡ್ತಾರ. ಹೆಂಗದಿ ಅಂತ ಕೇಳೋದು ಭಾಳ ಚಂದ ಇರ್ತೈತಿ, ಆರಾಮದಿ ಅಂತ ಕೇಳೋದು ಭಾಳ ಚಂದ ಇರ್ತೈತಿ. ಆದ್ರೆ ಮಾತ್ನಾಗನ ಅಷ್ಟು ಹ್ಯೂಮರಸ್ ಆಗಿರ್ತದ್ದು. ಊರಿಗೆ ಹೋದ್ರ ದೋಸ್ತರು ಮಾತಾಡೋ ಒಂದಾಗ್ಲಿ ಅಂದ್ರೆ ನಮ್ ಡೈಲೆಕ್ಟ್ ಒಳಗಿರುವಂತ ಹ್ಯೂಮರು ಅಷ್ಟ ಚಂದ ಇರ್ತೈತಿ. ನಮ್ಮ ಭಾಗದ ಜನರ ಬದುಕಿನಾಗಿರುವಂತ ಆ ಕರಡಿ ಪ್ರೀತಿ ಅಂತಾರಲ್ಲ, ಹಂಗ ಅಪ್ಕೊಳ್ಳೋ ರೀತಿ ಆಗ್ಲಿ, ಮತ್ತೆ ಇನೋಸೆನ್ಸ್ ಆಗ್ಲಿ ಅಷ್ಟ ಚಂದ ಇರ್ತೈತಿ. ಅಂದ್ರೆ ನಾ ಗುಲ್ಟು ಸಿನಿಮಾ ಮಾಡಿದಾಗ, ಈಗ ಡಿಸ್ಟ್ರಿಬ್ಯೂಷನ್ ಅದು ಇದು ಅಡ್ಡಾಡ್ತೀವಲ್ಲ, ಅವಾಗಿನ ಟೈಮ್ನಾಗ ಜಯಣ್ಣ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೆಕೆಂಡ್ ವೀಕ್. ಫಸ್ಟ್ ವೀಕ್ ಇನ್ನೊಬ್ರು ಇದ್ರು. ಇಳ್ಕಲ್ಲಿಗೆ ಸಿನಿಮಾ ರಿಲೀಸ್ ಆಗ್ಬೇಕು, ನಮ್ಮೂರು ಇಳ್ಕಲ್ಲಲ್ಲ ಅಂತ ನಮ್ ಆಸೆ ಇತ್ತು. ಬಟ್ ಕೇಳಕ್ ಹೆದರಿಕೆ ನಂಗೆ. ಬ್ಯಾರೆ ನಮ್ ದೋಸ್ತರು ಕಾಲ್ ಮಾಡಿದ್ರು, ದೋಸ್ತ ಇಳ್ಕಲ್ಲಾಗ ಪಿಕ್ಚರ್ ರಿಲೀಸ್ ಮಾಡತ್ತಿರಿಲ್ಲ ಅಂತ. ಮಾಡ್ಬೇಕ್ಲೇ, ಬಟ್ ಅದಕ್ಕೇನ ರೊಕ್ಕ ಕಟ್ಬೇಕಂತ. ಟಿಕೆಟ್ ಕೊಡ್ತೀವಲ್ಲ, ಮತ್ ಕಟ್ಬೇಕ ಅದಕ್ಕ ಅಂತ. ಇಲ್ಲ ಥಿಯೇಟರ್ ರೆಂಟ್ ಕಟ್ಬೇಕಂತ, ಅದಕ್ಕ ಅವರು ಆ ಕಡೆ ಈ ಪಿಕ್ಚರ್ ಆ ಕಡೆ ಓಡ್ದಿತ್ತು ಇಲ್ಲೋ, ಬೇಡ ತಡೀರಿ ಅಂತ. ಸಿಟ್ಟಿಗೆದ್ ಬಿಡ್ರ ಆ ಕಡೆ. ಸಿಟ್ಟಿಗೆದ್ ಎಷ್ಟು ಕಟ್ಬೇಕಲ್ಲಿ? ಒಂದು 40-50 ಬರ್ತೈತ್ಲಿ ಒಂದ್ ವಾರಕ್ಕ. 3 ವಾರದ ಕಟ್ತೀವಿ ಅಂತ ಹೇಳ, ರಿಲೀಸ್ ಮಾಡ್ಸು. 3 ವಾರ ರಿಲೀಸ್ ಮಾಡಿಸಿ, ಚಲೋನು ಓಡ್ತು ಪಿಕ್ಚರ್. ಸೊ ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾರೋ, ಅಷ್ಟರ ಮಟ್ಟಿಗೆ ಏನು ಮಾತುಗಳಲ್ಲಿ ಮಾತಾಡೋ ಮುಂದೆ ಹ್ಯೂಮರ್ ಇರ್ತೈತೆ. ಅವ್ರು ಪಿಕ್ಚರ್ ಮಾಡಿ ರಿಲೀಸ್ ಹೋದಾಗ ನಮ್ಮ ದೋಸ್ತವ ವಿಜಯ್ ಸರ್ನ ಭಾಳ ಇಷ್ಟಪಡವ. ದೋಸ್ತ ಹೀರೋ ಆಗಿಲ್ಲ ಈಗ, ನಮ್ಮ ವಿಜಯ್ ಸರ್ನ ಬಿಟ್ಟ ಹೋಗು, ಮುಂದಿನವ್ರು ಬರ್ತೀನಿ, ಪರಿಚಯ ಮಾಡಿಸು. ಇಲ್ಲ ನಾನಾ ಬಿಟ್ಟ ಇಲ್ಲ. ಮತ್ತೆ ಯಾಕೆ ಪಿಕ್ಚರ್ ಮಾಡತ್ತಿಲ್ಲ, ಬಿಟ್ಟಾವುದಿಲ್ಲ ನೀನು ಲೇ, ಒಂದಕ್ಕಮ್ಮನೆ ಕೆಲಸ ಮಾಡ್ದಂಗಲ್ಲ ಲೇ, ಅದು ಬೆಟ್ಟ ಭಾಳ ಸಾಕೈತಿ, ಬೆಟ್ಟದ ಮಾತಾಡಿಸ್ತೀನಿ ಅಂತ. ಅದು ಅಷ್ಟು ಇನೋಸೆನ್ಸ್ ಇರ್ತೈತಿ. ಅಲ್ಲಿರೋ ಹ್ಯೂಮರು, ಇನೋಸೆನ್ಸು, ಆ ಥ್ರಿಲ್ ಎಲ್ಲಾನು ಈ ಟ್ರೈಲರ್ನಾಗ ನೀವು ನೋಡಿರಿ. ಐ ಥಿಂಕ್ ಭಾಳ ಚಲೋ ಆಕೈತಿ ಸಿನಿಮಾಕ. ಅಲ್ಲಿರುವಂತ ಪ್ರತಿಯೊಂದು ವಿಷಯನೂ ನೀವು ಎಕ್ಸ್ಪ್ಲೋರ್ ಮಾಡಿರೋಣ ಅಂತ ಅನ್ಸತೈತಿ. ಅಮೋಲ್ಗೆ ಒಳ್ಳೆ ಗರಡಿ ಒಳಗ ಬೆಳೆದಿರು ನೀವು. ಅಲ್ಲಿರೋ ಕಲ್ತಿರುವಂತದ್ದು ಎಲ್ಲವೂ ಕೂಡ ಇಲ್ಲಿ ಪ್ರಯೋಗ ಆಗೈತೆ ಅನ್ಕೋತೀನಿ. ನಿಮಗೆ ಆಲ್ ದಿ ಬೆಸ್ಟ್. ನನ್ನ ಪ್ರೀತಿಯ ತಮ್ಮನಿಗೆ ಆಲ್ ದಿ ಬೆಸ್ಟ್. ಪ್ರತಿ ಸರ್ತಿನೂ ಅಣ್ಣ 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 ಅಂತ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಾನವ, ಅಷ್ಟೇ ಚಂದ ಕಾಣಿಸ್ತಾನ. ನವೆಂಬರ್ 14 ಮಕ್ಕಳ ದಿನಾಚರಣೆ, ಅವತ್ ದೊಡ್ಡವಾಗತ್ತಾನ. ಚಲೋ ಆಗ್ಲಿ. ನಿರ್ಮಾಪಕರಿಗೆ ಸರ್ ಭಾಳ ಚಲೋ ಆಗ್ಲಿ ಸರ್. ನೆಕ್ಸ್ಟ್ ನಂಗೂ ಒಂದು ಪಿಕ್ಚರ್ ಮಾಡ್ರಿ ನೀವು ನಿಮ್ ಬ್ಯಾನರ್ನಾಗ. ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗ್ಲಿ, ಗೆಲ್ಲುವಾಗ್ಲಿ. ಅಂಡ್ ನಮ್ಮ ವಾದಿರಾಜ್ ಆಗಿರ್ಬೋದು ಅಥವಾ ನಮ್ಮ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯಿಸುವಂತವ್ರು. ಅಂಡ್ ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾನು ಇನ್ಫ್ಲೂಯೆನ್ಸರ್ ಕ್ಯಾಟಗರಿಗೆ. ಎದಕ್ಕಪ್ಪ ಅಂತಂದ್ರೆ, ಈ ಪಿಕ್ಚರ್ ಮಾಡೋದಕ್ಕೆ ಶ್ರಮ ಆಗ್ಲಿ, ಅದಕ್ಕೆ ನಿರ್ಮಾಪಕರು ಬೇಕು, ಅದಕ್ಕೊಂದು ತಂಡ ಬೇಕು. ಅದನ್ನ ವೈಯಕ್ತಿಕವಾಗಿ ತಮ್ಮ ಟ್ಯಾಲೆಂಟ್ ಇಂದ, ನಮ್ಮ ನೆಲದಿಂದ ಅಲ್ಲಿ ಸೊಗಡಾಗ್ಲಿ, ಅದ್ ಏನೇನ್ ನಾವು ಮಾತಾಡಿದ್ವಲ್ಲ ಅದನ್ನೆಲ್ಲ ಪರ್ಚೇಸ್ ಆಗತ್ತಾರ. ಅವ್ರಿಗೂ ಒಂದು ದೊಡ್ಡ ಶುಭಾಶಯಗಳು. ಒಳ್ಳೇದಾಗ್ಲಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.